ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಸಂತ ಹೊಸಮನಿ ಮಾತಾಡ್ತಾ ಇದ್ದೇನೆ. ಇವತ್ತಿನ ಒಂದು ಟಾಪಿಕ್ನ ವಿಚಾರ, ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನು ನೋಡಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಅದಕ್ಕೋಸ್ಕರ ತಂದೆ ತಾಯಿ ಗಟ್ಟಿ ಇರಬೇಕಾದ್ರೆ ಮಕ್ಕಳು ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನೋದು ಈ ವಿಡಿಯೋದ ಉದ್ದೇಶ. ತಂದೆ ತಾಯಿ ಮಗು ಹುಟ್ಟಿದಾಗಿಂದ ಅಪ್ ಟು ಬೆಳೆದು ದೊಡ್ಡವರಾಗೋವರೆಗೂ ಏನೆಲ್ಲ ಕಷ್ಟಪಟ್ಟಿರ್ತಾರೆ ಅದನ್ನು ಮಕ್ಕಳಿಗೆ ಗೊತ್ತಾಗ್ದೇನೆ ಅವರಿಗೆ ಪ್ರೀತಿ ವಿಶ್ವಾಸವನ್ನು ತುಂಬಿ ಬೆಳೆಸಿರ್ತಾರೆ. ಹಾಗಾಗಿ ನಮಗೆ ಆ ಕಷ್ಟ ಗೊತ್ತಾಗಲ್ಲ, ಯಾಕೆಂದರೆ ಆ ಕಷ್ಟವನ್ನು ಮರೆಮಾಚಿ ಮಕ್ಕಳನ್ನ ಬೆಳೆಸಿರ್ತಾರೆ. ಯಾಕೆಂದರೆ ನನಗೆ ಬಂದಿರೋ ಕಷ್ಟ ನನ್ನ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂಥೇಳಿ. ತಾಯಿ ತನಗೆ ಊಟಕ್ಕಿಲ್ಲದರೂ ಕೂಡ ಮಗನಿಗೆ ನೀಡಿ ನೀರು ಕುಡಿದು ಮಲಗಿರ್ತಾಳೆ ಹೊರತು ಮಗನಿಗೆ ಯಾವತ್ತೂ ನೀರು ಕುಡಿಸಿ ಬೆಳೆಸಿರಲ್ಲ. ಹಾಗಾಗಿ ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮನ್ನು ಸಾಕಿ ಸಲುಹಿ ವಿದ್ಯಾಬುದ್ಧಿ ಕೊಟ್ಟು ಬೆಳೆಸಿ ಇಷ್ಟೆಲ್ಲ ನಿಮಗೆ ಪರಿಶ್ರಮ ಪಟ್ಟರು ಕೂಡ ಯಾಕೆ ಈಗಿನ ಯುವ ಪೀಳಿಗೆ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇಲ್ಲ? ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಜವಾಬ್ದಾರಿಯುತ ಪ್ಲೇಸಲ್ಲಿ ನಿಂತ್ಕೊಂಡು ಆ ಜೀವನವನ್ನು ಯಾಕೆ ನಡೆಸ್ತಾ ಇಲ್ಲ? ಆ ತಂದೆ ತಾಯಿಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಕರ್ಕೊಂಡೋಗಿ ಗೌರವವಾಗಿ ಯಾಕೆ ಕಾಣ್ತಾ ಇಲ್ಲ? ಅದು ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ. ಈ ಕೆಲವೊಂದಿಷ್ಟು ಯುವ ಪೀಳಿಗೆ ತಮ್ಮ ದುಡಿಬೇಕಾದ ವಯಸ್ಸಲ್ಲಿನೇ ಅನ್ನೆಸಸರಿಯಾಗಿ ಅವರ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ದುಡಿಯೋ ಟೈಮಲ್ಲಿ ದುಡಿತಾ ಇಲ್ಲ, ಮತ್ತೆ ಕೆಲಸ ಮಾಡುವಂಥ ಟೈಮಲ್ಲಿ ಮೈ ಬಗ್ಸಿ ಕೆಲಸ ಮಾಡ್ತಾ ಇಲ್ಲ. ಮೊದಲಿಗೆ ಅಪಾರ್ಚುನಿಟೀಸ್ ಇರಲಿಲ್ಲ ದುಡಿಯೋಕೆ, ಈಗ ತುಂಬ ಅಪಾರ್ಚುನಿಟೀಸ್ ಇದೆ. ನೀವು ಅದೇ ಫೀಲ್ಡ್ ಇದೇ ಫೀಲ್ಡ್ ಅಂತಲ್ಲ, ಎಲ್ಲಿ ಬೇಕಾದರೂ ನೀವು ದುಡಿಬೋದು, ಅಷ್ಟೊಂದು ಅಪಾರ್ಚುನಿಟೀಸ್ ಕ್ರಿಯೇಟ್ ಇದೆ. ತಂದೆ ತಾಯಿಗೆ ಒಂದೇ ಉದ್ದೇಶ, ಮಗ ನಮಗಿಂತ ಎತ್ತರ ಸ್ಥಾನದಲ್ಲಿ ಇರಬೇಕು ಅಂತ ನೋಡೋ ಒಂದು ಜೀವಿ ಅಂದರೆ, ನಿಸ್ವಾರ್ಥ ಮನಸ್ಸುಗಳು ಅಂದರೆ ಅದು ತಂದೆ ತಾಯಿ. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ನಿಮಗೆ ಯಾರೇ ಹತ್ರದವರಾಗಿರ್ಲಿ ನಿಮ್ಮ ಏಳಿಗೆಯನ್ನು ಯಾರು ಸಹಿಸಲ್ಲ. ಎಲ್ಲೋ ಒಂದ್ ಕಡೆ ಅವರು ನಿಮ್ಮನ್ನ ತೆಗಳ್ತಿರ್ತಾರೋ ಅಥವಾ ಬೇರೆ ಗೊತ್ತಾಗದಿರೋ ಥರ ಎಲ್ಲೋ ಬೈತಿರ್ತಾರೋ ಇರ್ತಾರೆ. ಆದರೆ ನಿಮ್ಮ ತಂದೆ ತಾಯಿ ಮಾತ್ರ ಮಕ್ಕಳನ್ನ ಯಾವತ್ತೂ ಬಿಟ್ಕೊಡಲ್ಲ. ಯಾಕೆಂದ್ರೆ ಅಷ್ಟು ಪ್ರೀತಿ ನಿಮ್ಮ ಮೇಲೆ. ಅದನ್ನ ಉಳಿಸ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ಎಜುಕೇಶನ್ ಆಗಿರುತ್ತೆ, ಮನೇಲಿ ಕೂತ್ ಹಾಟೆ ಹೊಡಿತೀರಾ. ಅಟ್ಲೀಸ್ಟ್ ಜಮೀನ್ ಇರುತ್ತೆ, ಜಮೀನಲ್ಲಿ ಕೆಲಸ ಮಾಡಲ್ಲ. ವಯಸ್ಸಾದ ತಂದೆ ತಾಯಿನ ಜಮೀನಲ್ಲಿ ಕೆಲಸ ಮಾಡ್ಸಕ್ಕಿಸ್ತೀರಾ. ನಿಮ್ಮ ಕೈಲಿ ಎಷ್ಟಾಗುತ್ತಷ್ಟು ದುಡೀರಿ, ನಿಮ್ಮ ಕೈಲಿ ಎಷ್ಟಾಗುತ್ತಷ್ಟು ದುಡೀರಿ. ಆದರೆ ದಯವಿಟ್ಟು ಖಾಲಿ ಕೂತು ಹಲ್ಟೆ ಮಾತ್ರ ಹೊಡಿಬೇಡಿ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಆ ತಂದೆ ತಾಯಿಗೆ ಒಂದೇ ಆಸೆ, ಮಗ ಒಂದು ಉತ್ತಮವಾದ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ. ತಾಯಿ ಇರೋವರೆಗೂ ಹಸುವಿನ ಬೆಲೆ ಗೊತ್ತಾಗಲ್ಲ, ಹೊಟ್ಟೆ ಹಸುವಿನ ಬೆಲೆ ತಾಯಿ ಇರೋವರೆಗೂ ಗೊತ್ತಾಗಲ್ಲ. ಅದೇ ಜವಾಬ್ದಾರಿಯ ಬೆಲೆ ತಂದೆ ಇರೋವರೆಗೂ ಗೊತ್ತಾಗಲ್ಲ. ಯಾಕೆಂದ್ರೆ ನಿನಗೆ ಕಷ್ಟನೇ ಬರದೇ ಇರೋ ಥರ ಅವರಿಬ್ಬರು ಬೆಳೆಸಿರ್ತಾರೆ. ಹಾಗಾಗಿ ದಯವಿಟ್ಟು ಆ ಎರಡು ಹಿರಿಜೀವಿಗಳಿಗೆ ನೆಮ್ಮದಿಯಾದ ಜೀವನವನ್ನು ಕೊಡಿ. ದಯವಿಟ್ಟು ದಿನ ಬೆಳಗ್ಗೆ ಆದರೆ ಕೊರಗೋ ರೀತಿ ಬಹಳ ಬದುಕಬೇಡಿ. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ಈಗಿನ ಯುವ ಪೀಳಿಗೆ ಅನ್ನೆಸಸರಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ದುಡಿಮೆ ಅನ್ನೋದಿಲ್ಲ. ಜಸ್ಟ್ ಆಸ್ ಅ ಮೊಬೈಲ್, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ದುಡಿಯುವ ಟೈಮಲ್ಲಿ ದುಡಿದೆ ಮತ್ತೆ ಇನ್ನು ಯಾವಾಗ ದುಡಿತೀರಾ ಅಲ್ವಾ? ಜೀವನವನ್ನು ಕಟ್ಕೊಳ್ಳಿ. ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ಈಗಿನ ಒಂದು ಅಟ್ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಎಲ್ಲ ಸಿಗ್ತಾ ಇದೆ. ಅದೇ ದುಡಿಮೆ ಇದೇ ದುಡಿಮೆ ಅಂತಲ್ಲ, ನಮ್ಮ ಉತ್ತಮವಾದ ಜೀವನ ನಡೆಸಕ್ಕೆ ಏನು ಬೇಕು, ಎಷ್ಟು ಹಣ ಬೇಕು ಸಾಕು. ಶ್ರೀಮಂತಿಕೆನೇ ಬೇಕು ಅಂತೇನಿಲ್ಲ. ತಂದೆ ದುಡಿದಿಟ್ಟಿರೋ ದುಡ್ಡಲ್ಲಿ ಜೀವನ ಮಾಡೋದು ಒಂಥರ, ಆದರೆ ತಂದೆ ಮಾಡಿರೋ ಸಾಲವನ್ನು ತೀರಿಸಿ ಅವ ಉತ್ತಮವಾದ ಜೀವನವನ್ನು ಕಟ್ಕೋತಾನಲ್ಲ, ಅವನು ನಿಜವಾದ ಮಗ. ಹಾಗಾಗಿ ತಂದೆ ತಾಯಿಗೆ ನೆರವಾಗಿ ಅವರಿಗೆ ಆದಷ್ಟು ಮನಸ್ಸು ನೋಯಿಸೋ ಕೆಲಸ ಮಾಡಬೇಡಿ. ಅದಾದಮೇಲೆ ನಮ್ಮ ಫ್ಯಾಮಿಲಿಗಳೆಲ್ಲ ಬಂದಮೇಲೆ ನಾವು ನಮ್ಮ ಜೀವನ ಕಟ್ಕೊಂಡ್ಮೇಲೆ ಅವ್ರನ್ನ ದೂರ ಇಡಬೇಡಿ. ಎಷ್ಟಾಗುತ್ತೋ ಅಷ್ಟು ಅವರಿಗೆ ಜೊತೆಗಿರಿ. ಯಾಕೆಂದರೆ ಆ ವಯಸ್ಸಾದ ಮೇಲೆ ಅವರಿಗೆ ನಾವು ಆ ಪ್ರೀತಿ ವಿಶ್ವಾಸ ಕೊಡಬೇಕು. ನಾವು ಹುಟ್ಟಿದಾಗ ಹೇಗೆ
ನಮಗೆ ನಮ್ಮ ತಂದೆ ತಾಯಿಗಳು ಪ್ರೀತಿ ವಿಶ್ವಾಸವನ್ನು ಕೊಟ್ಟು ಬೆಳೆಸಿರ್ತಾರೆ, ನಾಳೆ ಅವರಿಗೂ ಕೂಡ ಆ ವಯಸ್ಸಾದ ಮೇಲೆ ಅದೇ ಪ್ರೀತಿ ವಿಶ್ವಾಸವನ್ನು ನಾವು ಅವರಿಗೆ ರಿಟರ್ನ್ ಕೊಡಬೇಕು. ಅವ್ರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಯಾವತ್ತೂ ಶೋಭೆ ತರಲ್ಲ. ಅದಕ್ಕೆ ಮೊದಲು ಹೇಳೋರು ಹಿರಿಯರ ಮಾತು ಕೇಳು ಅಂತೇಳಿ. ಯಾಕೆಂದ್ರೆ ದೊಡ್ಡವರು ಅಂದ್ರೆ ಅನುಭವಸ್ಥರು, ಅಂದ್ರೆ ಅವರಿಗೆ ಅನುಭವ ಇರುತ್ತೆ. ಪ್ರತಿಯೊಂದು ಅನುಭವನ ನಮಗೆ ದಾರೆ ಎರೆದಿರ್ತಾರೆ. ಜೀವನಕ್ಕೆ ನಮಗೆಲ್ಲ ಏನು ಬೇಕು ಎಲ್ಲ ಹಿರಿಯರು ದಾರೆ ಮಾಡಿರ್ತಾರೆ. ಅದಕ್ಕೆ ನಾವು ಹಬ್ಬ ಹರಿದಿನಗಳಲ್ಲಿ ಹಿರಿಯವ್ರನ್ನ ಪೂಜೆ ಮಾಡ್ತೀವಿ, ಅವರಿಗೆ ನಾವು ಮಾಲೆ ಹಾಕಿ ನಮಸ್ಕಾರ ಮಾಡ್ತೀವಿ. ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ದೊಡ್ಡವ್ರ ಕಾಲಿಗೆ ಬೀಳು ಅಂತಾರೆ. ಯಾಕೆ ಹೇಳಿ? ಮನೆಯಲ್ಲಿ ಹಿರಿಯವರ ಆಶೀರ್ವಾದ ಇತ್ತು ಅಂದ್ರೆ ದೇವರ ಆಶೀರ್ವಾದಕ್ಕಿಂತ 10 ಪಟ್ಟು ನಿಮಗೆ ಒಳ್ಳೆಯದು. ಹಾಗಾಗಿ ಆ ದೇವರ ಜೊತೆಗೆ ತಂದೆ ತಾಯಿಯ ಜೊತೆಗೆ ನಿಮಗೆ ಪ್ರೀತಿ ವಿಶ್ವಾಸ ಸಿಗಲಿ. ದಯವಿಟ್ಟು ಆ ಹಿರಿ ಜೀವಗಳಲ್ಲಿ ಕಣ್ಣೀರನ್ನು ಹಾಕಿಸ್ಬೇಡಿ. ನಿಮ್ಮ ಜೀವನವನ್ನ ಆದಷ್ಟು ಬೇಗ ಎಲ್ಲರೂ ರೂಪಿಸ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ಯಾರು ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಯಾರು ಬಂದು ನಿಮ್ಗೆ ಸಹಾಯ ಮಾಡಲ್ಲ. ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಯಾರು ಬಂದು ನಿಮಗೆ ಸಹಾಯ ಮಾಡಲ್ಲ. ಹಾಗಾಗಿ ನಿಮ್ಮ ಧೈರ್ಯವೇ ನಿಮ್ಮ ಶಕ್ತಿ. ತಂದೆ ತಾಯಿ ಹತ್ರ ನೀವು ಯಾವತ್ತೂ ತಲೆ ಬಗ್ಗಿಸಿ ನಡೀರಿ. ಜಗತ್ತಲ್ಲಿ ನೀವು ತಲೆ ಎತ್ತಿ ನಡೆಯೋ ಥರ ಅವರಿಬ್ಬರು ಮಾಡ್ತಾರೆ ನಿಮಗೆ. ಹಾಗಾಗಿ ಆ ತಂದೆ ತಾಯಿಗೆ ಆ ಪ್ರೀತಿ ವಿಶ್ವಾಸವನ್ನು ಗೌರವವನ್ನು ಕೊಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.